ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಆಶಯ ಬದ್ಧತೆ ಲೋಕಃ ಕರ್ಮಣ ಬಹುಚಿಂತೆಯ ಆಯುಕ್ಷೀಣಂ ನ ಜಾನಾತಿ ತಸ್ಮಾತ್ ಜಾಗ್ರತ ಜಾಗ್ರತಃ. ಆಯುಕ್ಷೀಣಂ ನ ಜಾನಾತಿ ತಸ್ಮಾತ್ ಜಾಗ್ರತ ಜಾಗ್ರತಃ. ನೀನು ಅತಿ ಬುದ್ಧಿವಂತಿಕೆಯಿಂದಲೋ ಅಥವಾ ಪ್ರೇಮದಿಂದಲೋ ಪ್ರೀತಿಯಿಂದಲೋ ಏನೇನೋ ಮಾಡ್ತಿದೆಯಾ, ಒಪ್ಪಿಕೊಳ್ಳುತ್ತೇನೆ. ನಿನ್ನ ಜನ್ಮದಿನವನ್ನು ಅಥವಾ ನಿನ್ನ ಸ್ನೇಹಿತರ ಜನ್ಮದಿನವನ್ನು ನಿನ್ನ ಚಿಂತೆಯಿಂದ ಏನೇನೋ ಯೋಚನೆ ಮಾಡ್ತಿದೆಯಾ, ಒಪ್ಪಿಕೊಳ್ಳುತ್ತೇನೆ. ಒಳ್ಳೆಯದು ಮಾಡ್ತಿದೆಯೋ ಕೆಟ್ಟದ್ದು ಮಾಡ್ತಿದೆಯೋ ಒಪ್ಪಿಕೊಳ್ಳುತ್ತಾನೆ ಭಗವಂತ. ಅವನು ಹೇಳಿದನಲ್ಲ, ಕರ್ಮ ಮಾಡುವಂತ ಮಾಡ್ತಿದೀಯ. ಆದರೆ ಆಯಾಯ ದಿನೇ 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 ನಿನ್ನ ಆಯಸ್ಸು ಕ್ಷೀಣವಾಗ್ತದೆ. ಅದು ಕೂಡ ಒಮ್ಮೆ ಯೋಚನೆ ಮಾಡಬಹುದಲ್ಲ. ನಿನ್ನ ಆಯಸ್ಸು ಕ್ಷೀಣವಾಗ್ತಾ ಇದೆ, ನೀನೇನು ಮಾಡಬೇಕಿನ್ನ? ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮುಖಾಂತರ ನಿನ್ನ ಕೆಲಸ ಮುಂದುವರಿಯಲಿ. ದುರದೃಷ್ಟವನ್ನು ದೂರ ತಳ್ಳಲು ಆ ನಾಮ ನಿನಗೆ ಸಹಾಯ ಮಾಡುತ್ತದೆ. ಅದೃಷ್ಟವನ್ನು ನಿನ್ನ ಹತ್ತಿರ ತಂದುಕೊಡಲು ಆ ನಾಮ ಸಂಕೀರ್ತನೆ ನಿನಗೆ ಸಹಾಯ ಮಾಡುತ್ತದೆ. ಅದಕ್ಕಾಗಿ ಈ ದಿನ ಪ್ರದೋಷವೂ ಇರುವುದರಿಂದ, ದಧಿವ್ರತಾರಂಭ ಇರುವುದರಿಂದ ಯಾರಿಗಾದರೂ ಮೊಸರನ್ನು ದಾನವಾಗಿ ಕೊಟ್ಟೇ ತೀರಬೇಕು ಈ ದಿವಸ. ಆ ಮೊಸರನ್ನು ಒಮ್ಮೆ ನೋಡ್ತಾ ನೀವು ಎಲ್ಲ ದೇವತೆಗಳು ನೆನಪು ಮಾಡಿಕೊಳ್ಬೇಕು. ತ್ರಿತ್ರಿಂಶತೆ ಕೋಟಿ ದೇವತಾ. ನೀವು ಮೊಸರನ್ನು ಏನೇ ಮಾಡಿದ್ರೂ ಹಾಲಿಂದಲೇ, ಬೇರೆ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸಮಂಜಸವಿಲ್ಲ, ಸಾಧ್ಯವೂ ಇಲ್ಲ. ಅದಕ್ಕಾಗಿ ಕಾಮಧೇನುವನ್ನು ಸ್ಮರಣೆ ಮಾಡುತ್ತಾ ಎಳನೀರನ್ನು ತೆಗೆದುಕೊಂಡು ಹೋಗಿ ಶಿವನ ಆಲಯಕ್ಕೆ ಕೊಡುವಂಥದ್ದು. ಕೊನೇ ಪಕ್ಷ ಏನೂ ಆಗಲಿಲ್ಲ ಅಂತಂದರೆ ಎಲ್ಲಿಯಾದರೂ ಲಿಂಗವಿದ್ದರೆ ಅದಕ್ಕೆ ಜಲಾಭಿಷೇಕವಾದರೂ ಕೂಡ ಮಾಡಿ ಒಂದಷ್ಟು ಬಿಲ್ಲಪತ್ರೆಯನ್ನು ಶಿವನ ಪಾದಾರವೆಂದಕ್ಕೆ ಅರ್ಪಣೆ ಮಾಡುವಂಥದ್ದು. ಶುಭಂಭೂಯಾತ್. ಒಳಿತಾಗಲಿ.